ವಿಶ್ವ ಹಿಂದೂ ಪರಿಷತ್ತು ಮಂಗಳೂರು ಉಳ್ಳಾಲ ಪ್ರಖಂಡ ವತಿಯಿಂದ ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ 6ನೇ ವರ್ಷದ ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಪಾದಯಾತ್ರೆ ನಡೆಯಲಿದೆ ಎಂದು ನಮ್ಮ ನಡೆ ಆಯೋಜನಾ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಕುತ್ತರ್ ಹೇಳಿದ್ದಾರೆ. ಹಿಂದೂ ಸಮಾಜದ ಐಕ್ಯತೆಗೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ನಿರಂತರವಾಗಿ ವಿಶ್ವ ಹಿಂದೂ ಪರಿಷತ್ತು ಪಾದಯಾತ್ರೆಯನ್ನು ಮಾಡ್ತಾ ಇತ್ತು. ಈ ಸಲ 6ನೇ ವರ್ಷದ ಈ ಒಂದು ಕೊರಗಜ್ಜನ ಕ್ಷೇತ್ರಕ್ಕೆ ಪಾದಯಾತ್ರೆ ಆಗ್ತದೆ. ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಾತನಾಡಿ, ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದಿಂದ ಕುತ್ತರು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ಪಾದಯಾತ್ರೆ ಏಪ್ರಿಲ್ 12ರಂದು ಹಮ್ಮಿಕೊಳ್ಳಲಾಗಿದೆ. 5 ವರ್ಷಗಳ ಹಿಂದೆ ನಡೆದ ಘಟನೆಯಿಂದ ಈ ಒಂದು ಪಾದಯಾತ್ರೆ ಆರಂಭಗೊಂಡಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರೆಯಲ್ಲಿ ಭಾಗಿಯಾಗುವಂತೆ ವಿನಂತಿಸಿಕೊಂಡಿದ್ದಾರೆ. ಈ ವರ್ಷ 6ನೇ ವರ್ಷ. ಈ ವರ್ಷ ಸಹ ಪಾದಯಾತ್ರೆ ಏಪ್ರಿಲ್ 12ಕ್ಕೆ ಕದ್ರಿ ದೇವಸ್ಥಾನದಿಂದ ಕುತ್ತಾರ್ಗೆ ಬರಲಿಕ್ಕೆ ಉಂಟು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೇವೆ. ಬರುವಂತ ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ನಾವು ಹೊರಡ್ತೇವೆ. ಕೇವಲ ನಮ್ಮಲ್ಲಿ ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಿ ಆಗ್ತಾ ಉಂಟು. ಈ ಸಲ ಶಾಲಾ ಮಕ್ಕಳಿಗೆಲ್ಲ ರಜೆ ಉಂಟಂತ ನಾವು ಏಪ್ರಿಲ್ ತಿಂಗಳಲ್ಲಿ ಇಟ್ಟಿದ್ದೇವೆ. ನಮ್ಮದೇ ವಿಶ್ವ ಹಿಂದೂ ಪರಿಷತ್ತಿನ ರಾಮೋತ್ಸವದ ಕಾರ್ಯಕ್ರಮ ಇದ್ದ ನಂತರ ಸ್ವಲ್ಪ ಈ ಕಾರ್ಯಕ್ರಮವನ್ನು ಮುಂದಿಡಲಾಗಿದೆ. ಅದಕ್ಕೋಸ್ಕರ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಕೇಳ್ಕೊಳ್ತೇನೆ. ಇನ್ನು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡದ ಅಧ್ಯಕ್ಷರಾದ ನಾರಾಯಣ ಕುಂಪಲ್ ಅವರು ಮಾತನಾಡಿ, ಕಳೆದ 6 ವರ್ಷದ ಹಿಂದೆ ಮಂಗಳೂರು ಸುತ್ತಮುತ್ತಲಿನ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸಲು ಯತ್ನಿಸಿದಾಗ ಹಿರಿಯರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ತಪ್ಪಿತಸ್ಥರಿಗೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕೆಂದು ಪ್ರತಿಜ್ಞೆಯನ್ನು ಮಾಡಿದ್ರು. ಪಾದಯಾತ್ರೆ ಕೈಗೊಂಡ 10 ದಿನದ ಒಳಗೆ ತಪ್ಪಿತಸ್ಥರು ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡಿದ್ರು. ಅಂದಿನಿಂದ ಪಾದಯಾತ್ರೆ ಪ್ರತಿ ವರ್ಷ ನಡೆಯುತ್ತಾ ಬಂದಿದೆ ಅಂತ ಹೇಳಿದ್ರು. ಕಳೆದ 6 ವರ್ಷದ ಹಿಂದೆ ಮಂಗಳೂರು ಸುತ್ತಮುತ್ತ ಆಗಿರತಕ್ಕಂಥ ದೇವಸ್ಥಾನಗಳನ್ನು ಅಪವಿತ್ರಗೊಳಿಸುವಂಥ ಏನೊಂದು ಚಟುವಟಿಕೆ ನಡೆದಿದ್ದಾಗ ಹಿರಿಯರು ವಿಶ್ವ ಪರಿಷತ್ನ ಕಾರ್ಯಕರ್ತ ಬಂಧುಗಳು ಒಂದು ಪ್ರತಿಜ್ಞೆ ಮಾಡಿದರು. ಈ ಒಂದು ಅಪವಿತ್ರಗೊಳಿಸುವಂಥ ದುಷ್ಟ ಶಕ್ತಿ ಏನಿದೆ ಅವರು ಒಂದು ಕಾನೂನು ಪ್ರಕಾರ ಶರಣಾಗತರಾಗಬೇಕು, ಇಲ್ಲದಿದ್ದರೆ ಇಲಾಖೆಯವರು ಅವರನ್ನು ಬಂಧಿಸಿ ಕಾನೂನು ರೀತಿಯ ಶಿಕ್ಷೆಗೆ ಒಳಪಡಿಸಬೇಕೆಂಬ ನೆಲೆಯಲ್ಲಿ ಅಂದು ನಾವು ಅನೇಕ ಕಡೆ ಪ್ರತಿಭಟನೆ ಮಾಡಿ ಒಂದು ಪ್ರತಿಜ್ಞೆ ಮಾಡಿದೆವು. ಇದೆಲ್ಲ ಆದರೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ಆದಿಕ್ಷೇತ್ರಕ್ಕೆ ಪಾದಯಾತ್ರೆ ಮಾಡ್ತೇವೆ ಅಂತೇಳಿ ಅದೇ ರೀತಿ 10 ದಿನದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಆ ಪಾದಯಾತ್ರೆಯಲ್ಲಿ ಭಾಗವಹಿಸುವುದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ನಂತರ ಕೆಲವೇ ದಿನದಲ್ಲಿ ಆ ಸಂಬಂಧಪಟ್ಟಂಥ ಎಲ್ಲ ಆರೋಪಿಗಳು ಸಿಕ್ಕಿಬಿದ್ದರು. ಕೆಲವರು ಶರಣಾಗತರಾದರು. ಇನ್ನು ಕೆಲವರಿಗೆ ಮಾನಸಿಕ ತೊಂದರೆಗಳು ಕೂಡ ಉಂಟಾಗಿದ್ದು ಗಮನಿಸಿರಬಹುದು. ಅಂದಿನ ಕಮಿಷನರ್ ಕೂಡ ಆ ಬಗ್ಗೆ ಸಿಕ್ಕಿಬಿದ್ದ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತಕ್ಕ ಶಿಕ್ಷೆಯನ್ನು ನೀಡಿರುವುದಲ್ಲದೆ ಕಾರಣಿಕದ ಕ್ಷೇತ್ರವಾದ ಕುತ್ತಾರಿಗೆ ಬಂದು ಪ್ರಾರ್ಥನೆಯನ್ನು ಕೂಡ ಅವರು ಸಲ್ಲಿಸಿರುವುದು ನಾವೆಲ್ಲ ಮಾಧ್ಯಮದ ಮೂಲಕ ನೋಡಿರ್ತೇವೆ. ಆನಂತರ ನಮ್ಮ ಕಾರ್ಯಕರ್ತರ ಅನಿಸಿಕೆಯಂತೆ ಪ್ರತಿ ವರ್ಷ ನಾವು ಪಾದಯಾತ್ರೆ ಮಾಡುವ ಮೂಲಕ ಒಂದು ನಮ್ಮ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ಕಾಣಬೇಕು. ಯಾವುದೇ ರೀತಿಯ ಅಶಾಂತಿಗೆ ಯಾರು ಕೂಡ ದೇವಸ್ಥಾನವನ್ನು ದುರುಪಯೋಗಪಡಿಸಿಕೊಳ್ಳಬಾರದು, ಅಲ್ಲಿ ಅಪವಿತ್ರ ಮಾಡಬಾರ್ದೆಂಬ ನಮ್ಮ ಪ್ರತಿ ವರ್ಷದ ಸಂಕಲ್ಪದಂತೆ ಮುಂದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಪ್ರಿಲ್ 12ರಂದು ಬೆಳಿಗ್ಗೆ 6 ಗಂಟೆಗೆ ಕದ್ರಿ ದೇವಸ್ಥಾನದಿಂದ ಕುತ್ತಾರು ದೆಕ್ಕಾಡು ಆದಿಸ್ಥಳ ಅಂತೇಳಿ ನಾವೆಲ್ಲ ಕರೆಯುವಂಥ ಪ್ರಾರ್ಥನೆ ಸಲ್ಲಿಸುವಂಥ ಪವಿತ್ರ ಕ್ಷೇತ್ರ ಕುತ್ತಾರು ಆದಿಕ್ಷೇತ್ರಕ್ಕೆ ನಮ್ಮ ನಡೆ ಅಂತೇಳಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಗುರುಪ್ರಸಾದ್ ಉಳ್ಳಾಲ್, ಆಶಿಕ್ ಮಾಡೂರು, ಪ್ರಭಾಕರ್ ಮಾಡೂರು ಉಪಸ್ಥಿತರಿದ್ದರು.